ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. JDS ಪಾರ್ಟಿಯಲ್ಲೇ ತಮ್ಮ ಶಾಸಕರನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳೋಕೆ ಕುಮಾರಸ್ವಾಮಿ ಅವ್ರಿಗೆ ಆಗ್ತಾ ಇಲ್ಲ ಅಂತಂದ್ರೆ ಆಶ್ಚರ್ಯಪ್ಪ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದು ಏನು ಬಿಜೆಪಿಯ ಇಬ್ಬರ ಅಥವಾ 4 ಜನನ ಅಂತ. ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥ ನಂಬರ್ ಇವರಿಬ್ಬರಲ್ಲೂ ಇರಲಿಲ್ಲ. ಆದ್ರೂ ಕೂಡ ಕುಮಾರಸ್ವಾಮಿ ಅಂತ ಹೇಳಿಲ್ಲ ಬಿಡಿ, ಹೇಳೇ ಇಲ್ಲ. ಅವ್ರ ಬಗ್ಗೆ ಎಂಡಾರ್ಸು ಕೂಡ ಮಾಡಿಲ್ಲ. ಗೆದ್ದಿರುವ PV ಮೋಹನ್ ಅವರು 29 ಓಟ್ ಬಿದ್ದಿದೆ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದು ವಿನಯ್ ಕಾರ್ತಿಕ್ ಅಲ್ಲ, PV ಮೋಹನ್. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ವಿನಯ್ ಕಾರ್ತಿಕ್ನ ಸಂಹಾವ್ DK ಶಿವಕುಮಾರ್ ಅವ್ರಿಗೆ ಗೆಲ್ಲಿಸ್ಕೊಳ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಬಟ್ ತುಂಬಾ ಟೆನ್ಷನ್ ಅಲ್ಲಿ ಇದ್ದಿದ್ದು PV ಮೋಹನ್. ಆದ್ರೆ PV ಮೋಹನ್ ಇವತ್ತು ಗೆದ್ದಿದ್ದಾರೆ. ಅವ್ರು ಮಾತಾಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಯಾಕೆ ನನ್ನ ಕೇಳಿಸ್ತಾ ಇದೆ? ಪಾರ್ಟಿ ಹೇಳ್ತದೆ ನಾನು ಗೆದ್ದ ಅಭ್ಯರ್ಥಿ ಅಷ್ಟೇ. ನನ್ನ ಸಂತೋಷವನ್ನು ಪ್ರಕಟಿಸ್ತಾ ಇದ್ದೀವಿ ಅಷ್ಟೇ. 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಒಳ್ಳೆಯ ಗೆಲುವು. ಈ ಗೆಲುವು ವೈಯಕ್ತಿಕ ನಾನು ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇದ್ದೇನೆ. ಇದು ಕಾರ್ಯಕರ್ತರ ಗೆಲುವು. ಮತಗಳ ಬಗ್ಗೆ ಅಧಿಕೃತವಾಗಿ ಪಾರ್ಟಿ ಹೇಳ್ತದೆ. ಗೆದ್ದಿದ್ದಾರೆ, 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದು ನಾನು ಹೇಳಕ್ಕೆ ಬರೋಲ್ಲ, ಅದು ಪಾರ್ಟಿ ಹೇಳ್ತದೆ. ಯಾಕೆ ನನ್ನ ಕೇಳಿಸ್ತಾ ಇದೆ? ಪಾರ್ಟಿ ಹೇಳ್ತದೆ ನಾನು ಗೆದ್ದ ಅಭ್ಯರ್ಥಿ ಅಷ್ಟೇ. ನನ್ನ ಸಂತೋಷವನ್ನು ಪ್ರಕಟಿಸ್ತಾ ಇದ್ದೀವಿ ಅಷ್ಟೇ. 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಒಳ್ಳೆಯ ಗೆಲುವು. ಈ ಗೆಲುವು ವೈಯಕ್ತಿಕ ನಾನು ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇದ್ದೇನೆ. ಇದು ಕಾರ್ಯಕರ್ತರ ಗೆಲುವು. ಮತಗಳ ಬಗ್ಗೆ ಅಧಿಕೃತವಾಗಿ ಪಾರ್ಟಿ ಹೇಳ್ತದೆ. ಗೆದ್ದಿದ್ದಾರೆ, 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಯಾಕೆ ನನ್ನ ಕೇಳಿಸ್ತಾ ಇದೆ? ಪಾರ್ಟಿ ಹೇಳ್ತದೆ ನಾನು ಗೆದ್ದ ಅಭ್ಯರ್ಥಿ ಅಷ್ಟೇ. ನನ್ನ ಸಂತೋಷವನ್ನು ಪ್ರಕಟಿಸ್ತಾ ಇದ್ದೀವಿ ಅಷ್ಟೇ. 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಒಳ್ಳೆಯ ಗೆಲುವು. ಈ ಗೆಲುವು ವೈಯಕ್ತಿಕ ನಾನು ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇದ್ದೇನೆ. ಇದು ಕಾರ್ಯಕರ್ತರ ಗೆಲುವು. ಮತಗಳ ಬಗ್ಗೆ ಅಧಿಕೃತವಾಗಿ ಪಾರ್ಟಿ ಹೇಳ್ತದೆ. ಗೆದ್ದಿದ್ದಾರೆ, 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದು ನಾನು ಹೇಳಕ್ಕೆ ಬರೋಲ್ಲ, ಅದು ಪಾರ್ಟಿ ಹೇಳ್ತದೆ. ಯಾಕೆ ನನ್ನ ಕೇಳಿಸ್ತಾ ಇದೆ? ಪಾರ್ಟಿ ಹೇಳ್ತದೆ ನಾನು ಗೆದ್ದ ಅಭ್ಯರ್ಥಿ ಅಷ್ಟೇ. ನನ್ನ ಸಂತೋಷವನ್ನು ಪ್ರಕಟಿಸ್ತಾ ಇದ್ದೀವಿ ಅಷ್ಟೇ. 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಒಳ್ಳೆಯ ಗೆಲುವು. ಈ ಗೆಲುವು ವೈಯಕ್ತಿಕ ನಾನು ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇದ್ದೇನೆ. ಇದು ಕಾರ್ಯಕರ್ತರ ಗೆಲುವು. ಮತಗಳ ಬಗ್ಗೆ ಅಧಿಕೃತವಾಗಿ ಪಾರ್ಟಿ ಹೇಳ್ತದೆ. ಗೆದ್ದಿದ್ದಾರೆ, 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದು ನಾನು ಹೇಳಕ್ಕೆ ಬರೋಲ್ಲ, ಅದು ಪಾರ್ಟಿ ಹೇಳ್ತದೆ. ಯಾಕೆ ನನ್ನ ಕೇಳಿಸ್ತಾ ಇದೆ? ಪಾರ್ಟಿ ಹೇಳ್ತದೆ ನಾನು ಗೆದ್ದ ಅಭ್ಯರ್ಥಿ ಅಷ್ಟೇ. ನನ್ನ ಸಂತೋಷವನ್ನು ಪ್ರಕಟಿಸ್ತಾ ಇದ್ದೀವಿ ಅಷ್ಟೇ. 5 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಡಾಕ್ಯುಮೆಂಟ್ ಕೂಡ ಬಂದಿದೆ, ಯಾವ ರೀತಿ ವೋಟಿಂಗ್ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಡಾಕ್ಯುಮೆಂಟ್ ಕೂಡ ಬಂದಿದೆ. ಈಗ ಬಿಜೆಪಿ ಅಭ್ಯರ್ಥಿಗಳು ಇಬ್ರು, ಬಿಜೆಪಿ ಶಾಸಕರು ಇರೋದು 62. ಅದರಲ್ಲಿ ಅಭ್ಯರ್ಥಿ ಗೆಲುವಿಗೆ ಒಬ್ಬೊಬ್ರಿಗೆ 28 ಬೇಕು. ಇವರು ಒಬ್ಬರಿಗೆ 29 ಹಾಕಿದ್ದಾರೆ, ಒಬ್ಬರಿಗೆ 27 ಹಾಕಿದ್ದಾರೆ. ಒಟ್ಟು 56 ಬೇಕಾಗಿತ್ತು ಅವ್ರಿಗೆ ಇಬ್ಬರಿಗೆ ಗೆಲ್ಸೋದಕ್ಕೆ. ಸೊ ಒಬ್ಬರಿಗೆ 27 ಬಿದ್ದಿದೆ, ಒಬ್ಬರಿಗೆ 29 ಬಿದ್ದಿದೆ. ಸೊ ಫಸ್ಟ್ 6 ಕೌಂಟ್ ಆಗೋದ್ರಿಂದ 27 ಬಿದ್ದರೂ ಕೂಡ ವಿನ್ನೆ ಆಯ್ತಾ. ಆದರೆ ಉಳಿದ ಮತಗಳು ಎಷ್ಟು? 6. ಉಳಿದ ಮತಗಳು 6 ಇದ್ದಿದ್ರೆ ಆ 6 ಮತಗಳು ಯಾಕೆಂದ್ರೆ ನಾವು 30 ಹಾಕೋತಾರೆ ಅಂತ ಅನ್ಕೊಂಡಿದ್ವಿ. 2 ಎಕ್ಸ್ಟ್ರಾ ಹಾಕೋತಾರೆ ಅಂತ. ಹೌದಾ ಸರ್? 2 ಎಕ್ಸ್ಟ್ರಾ ಹಾಕೊಂಡಿದ್ರು ಕೂಡ 2 ಮತ ಉಳಿತಾ ಇತ್ತು. 2 ಇಲ್ಲ, 1 ಎಕ್ಸ್ಟ್ರಾ ಹಾಕಿಲ್ಲ ಅವರು, 1 ಕಡಿಮೆ ಆಗಿತ್ತು. ಈ ಕಡೆ 27 ಹಾಕಿದ್ದಾರೆ. ಸೊ 28 ಹಾಕೊಂಡಿದ್ರೆ 56 ಆಗ್ತಿತ್ತು. ಇವ್ರು ಏನ್ ಮಾಡಿದ್ದಾರೆ? 1ಕ್ಕೆ 29 ಹಾಕೊಂಡಿದ್ದಾರೆ, 1ಕ್ಕೆ 27 ಹಾಕೊಂಡಿದ್ದಾರೆ, 56 ಆಯ್ತು. ಉಳಿದಿದ್ದೆ